ಲಕ್ಷ್ಮಿ, ಸಮಾಧಾನ ಮಾಡ್ಕೊಮ್ಮ. ನಿಮ್ಮ ತಂದೆ ಪತ್ರದ ಪ್ರಕಾರ ನಡ್ಕೊಂಡ್ರೆ ನಿನ್ಗೆಲ್ಲ ಒಳ್ಳೇದಾಗತ್ತೆ. ನಾನಿನ್ ಬರ್ಲಮ್ಮ, ಆಗಾಗ್ಗೆ ನೀನು ಬಂದು ನೋಡ್ತಿರ್ತೀನಿ. ದುರ್ಗಾ, ಎಂತ ಕೆಲಸ ಮಾಡ್ಬಿಟ್ನೆ ನಿಮ್ಮಣ್ಣ. ಆಂಬಿಷನ್ ಕುದುರೆ ಕಟ್ಟಿ ಸರಿಯಾಗಿ ಕಾಂಬಿನೇಷನ್ ಇಲ್ಲದೆ ನಾಮಿನೇಷನ್ ಹೊರಟೋಯ್ತಲ್ಲೇ. ಆ ಪತ್ರದಲ್ಲಿ ನಮ್ಮ ಹೆಸರೇ ಇಲ್ವಲ್ಲೇ. ಲಕ್ಷ್ಮಿ ಮದುವೆ ಮಾಡ್ಕೊಂಡ್ರೆ ಆಸ್ತಿ ಎಲ್ಲ ಅವಳಿಗೆ ಹೊರಟೋಗುತ್ತಂತೆ. ಯಾಕ್ರಿ ಹಾಗಂತೀರಾ? ಅವಳು ಮದ್ವೆ ಮಾಡ್ಕೋಬೇಕು ಅಂತ ಬರ್ದಿದ್ದಾರೆ ಹೊರತು ಇಂಥವ್ರನ್ನೇ ಮಾಡ್ಕೋಬೇಕು ಅಂತ ಬರ್ದಿಲ್ವಲ್ಲ. ನೋಡಿ, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾಕೆ ಕಲಿಬೇಕು? ನಾನಿಲ್ವಾ? ಓ ಲೇ 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 ಲೇ, ನೀನು ಹೆಂಗ್ಸು ಅವಳು ಹೆಂಗ್ಸು, ನಿಮ್ಮಿಬ್ರಿಗೂ ಮದುವೆ ಹೇಗೆ ಸಾಧ್ಯ? ಡ್ಯಾಡಿ, ನಿಮ್ಗೂ ತಲೆ ಅಂತ ಒಂದಿದ್ದು ಅದ್ರಲ್ಲಿ ಬುದ್ಧಿ ಇದ್ದಿದ್ರೆ ಎಲ್ಲ ಅರ್ಥವಾಗಿರೋದು. ಬರೀ ಜಾಕ್ಪಾಟ್ ಅಂತ ಆ ಕುದುರೆ ಬಾಲಿಗೆ ಹಣ ಕಟ್ಟೋದೊಂದು ಬಿಟ್ರೆ ಒಳ್ಳೆ ಜಾಕ್ಪಾಟ್ ಐಡಿಯಾ ಎಲ್ಲಿಂದಾರಿ ಬರುತ್ತೆ ನಿಮಗೆ? ಈಗ ನನ್ನ ಏನ್ ಮಾಡು ಅಂತೀಯ? ಹಾ, ಕೇಳಿ ಹೇಳ್ತೀನಿ. ಇವನ್ನ ಲಕ್ಷ್ಮಿ ಕೊಟ್ಟು ಮದ್ವೆ ಮಾಡಿದ್ರೆ ನಮ್ಮ ಅಣ್ಣನ ಆಸ್ತಿ ಎಲ್ಲ ನಮಗೆ ಬರ್ತದಲ್ಲ. ಮಮ್ಮಿ ಮಮ್ಮಿ, ಏನ್ ತಲೆ ಮಮ್ಮಿ ನಿಂದು? ನೀನ್ ಸತ್ರೆ ನಿನ್ ತಲೆ ತಗೊಂಡೋಗಿ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅಲ್ಲಿ ಇರ್ತೀನಿ. ಮಮ್ಮಿ ಮಮ್ಮಿ, ನನಗೂ ಲಕ್ಷ್ಮಿಗೂ ಯಾವಾಗ ಮಮ್ಮಿ ಮದ್ವೆ? ಮೊದಲು ಅವಳ ಮನಸ್ ಗೆಲ್ಲೋಕ್ ಪ್ರಯತ್ನ ಪಡೋ. ಅಯ್ಯೋ ಪಾಪ ಹುಡುಗ, ಅವನಿಗೆ ಏನೇ ಗೊತ್ತಾಗುತ್ತೆ? ನನಗೆ ಗೊತ್ತಿಲ್ವಾ? ಎಷ್ಟ್ ಪಿಕ್ಚರ್ ನೋಡಿದೀನಿ. ಪೊಲೀಸ್ ನೆಂಟಿ ತರ ಲವ್ ಸ್ಟಾರ್ಟ್ ಮಾಡ್ತೀನಿ. ರಾಣಿ ಮಹಾರಾಣಿ ಅಂತೇಳಿ ಬ್ಲೋ ಹೊಡೆದು ಅವಳನ್ನ ಉಬ್ಬಿಸ್ತೀನಿ. ಅಡ್ಡ ಬಂದವ್ರಿಗೆ ಗಜಪತಿ ಗರ್ವಭಂಗ ತರ ಗರ್ವ ಮುರಿತೀನಿ. ಹೃದಯ ಹಾಡಿತು ಅಂತ ಹೇಳಿ ಕುಣಿದು ಕುಪ್ಪಳಿಸಿ ನಂಜುಂಡಿ ಕಲ್ಯಾಣ ತರ ಮದುವೆ ಮಾಡ್ಕೋತೀನಿ. ಡ್ಯಾಡಿ, ಮಾಮಿ, ಆಶೀರ್ವಾದ ಮಾಡಿ. ಜಾಕ್ಪಾಟ್ ಹೊಡಿಲಿ ಮಗನೇ. ಮೈಸೂರು ಮಹಾರಾಣಿ ರೇಸ್ 1:15. ಅಯ್ಯೋ, ಲಕ್ಷ್ಮಿ ಚಿಂತೆ ಮಾಡ್ತಾ ಕುಳಿತಿರೋದು ನೋಡ್ತಾ ಇದ್ರೆ ಅಶೋಕವನದ ಸೀತೆ ಜ್ಞಾಪಕ ಬರ್ತಾ ಇದ್ದಾಳೆ. ಅಮ್ಮ ಹೇಳ್ದಾಗೆ ಹಾಡು ಹೇಳಿ ಇವಳ ಅಂತರಂಗದ ಮನಸ್ಸಿಗೆ ಉಲ್ಲಾಸ ನೀಡಬೇಕು. ಕರೆಕ್ಟ್. ಲವ್ ಮೀ ಆರ್ ಹೇಟ್ ಮೀ, ಲಾ 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 ಲಾ, ಕಿಸ್ ಮೀ ಆರ್ ಕಿಲ್ ಮೀ, ಓ ಡಾರ್ಲಿಂಗ್ ಪ್ಲೀಸ್ ಡು ಸಮಥಿಂಗ್ ಟು ಮೀ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ಲಾ 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 ಲಾ, ಡಾರ್ಲಿಂಗ್, ನೀನು ಬೈದ್ರೂ ಪರವಾಗಿಲ್ಲ, ಕಪಾಳಿ ಕೊಡಿದ್ರೂ ಪರವಾಗಿಲ್ಲ, ಜರ್ದಾ ಬೀಡ್ ಹಾಕೊಂಡು ಕ್ಯಾಕರ್ಸ್ ಮಕ್ಕೆ ಥೂ ಅಂತ ಉಗಿದ್ರೂ ಪರವಾಗಿಲ್ಲ, ನೀನ್ ಎಗರ್ಸ್ ಎದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ನಾನು ಮಾತ್ರ ನೀನ್ ಲವ್ ಮಾಡ್ದೆ ಬಿಡಲ್ಲ. ಲವ್ ಅಂತೆ ಲವ್, ಗೆಟ್ ಔಟ್. ಮೊದಲು ಎಲ್ಲಾ ಹೀರೋಯಿನ್ಗಳು ಕೋಪ ಮಾಡ್ಕೋತಾರೆ, ಆಮೇಲೆ ಅವರೇ ಲವ್ ಮಾಡ್ತಾರೆ. ಸಂಪತ್ತಿಗೆ ಸಾಲ್ ಫಿಲ್ಮ್ ನಲ್ಲಿ ಅಣ್ಣವ್ರನ್ನ ಮಂಜುಳ ಹೀಗೆ ತಾನೆ ಬೈದದ್ದು. ಆದ್ರೆ ನೀನ್ ನನ್ ಮದುವೆ ಮಾಡ್ಕೋಬೇಕಾದ್ರೆ ನನ್ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್, ಮೆಡಿಕಲ್ ಸರ್ಟಿಫಿಕೇಟ್, ಫಿಟ್ನೆಸ್ ಸರ್ಟಿಫಿಕೇಟ್ ಎಲ್ಲ ತಂದ್ಕೊಡ್ತೀನಿ. ಇನ್ನು ಏನ್ ಬೇಕು ಕೇಳು, ತಂದ್ಕೊಡ್ತೀನಿ. ಡೆತ್ ಸರ್ಟಿಫಿಕೇಟ್ ತಂದ್ಕೊಡ್ತೀಯಾ? ಓ ಎಸ್, ಅದಕ್ಕೇನಂತೆ ಡೆತ್ ಸರ್ಟಿಫಿಕೇಟಾ? ನಮ್ಮ ಮಮ್ಮಿ ಕೇಳ್ಬೇಕು. ಮಮ್ಮಿ, ನಮಸ್ಕಾರ. ನಿಮ್ ತಂದೆ ನಮಗೂ ತಂದೆ ಆಗಿದ್ರು. ನಮ್ ಕಷ್ಟನೆಲ್ಲ ಅವ್ರ ಹತ್ರ ಹೇಳ್ಕೊತಾ ಇದ್ವಿ. ಅವ್ರು ತಕ್ಕ ಪರಿಹಾರ ಕೊಡ್ತಿದ್ರು. ಯಾವೊಬ್ಬ ಕಾರ್ಮಿಕನ್ನು ಕೇವಲವಾಗಿ ನೋಡ್ತಿರ್ಲಿಲ್ಲ. ದೇವ್ರಂತ ದಣಿಗಳನ್ನ ಕಳ್ಕೊಂಡು ನಾವು ಅನಾಥರಾಗ್ಬಿಟ್ಟಿದೀವಿ. ನಿಮ್ಮನ್ನೇ ನಾವು ನಂಬ್ಕೊಂಡಿದೀವಿ. ನೀವೇ ನಮ್ಮನ್ನು ಕಾಪಾಡ್ಬೇಕು. ನೀವೆಲ್ಲ ನಮ್ಮ ತಂದೆ ಮೇಲಿಟ್ಟಿರೋ ವಿಶ್ವಾಸಕ್ಕೆ ನಾನು ತುಂಬಾ ಆಭಾರಿ. ನೀವೆಲ್ಲ ನಿಮ್ ಕೆಲಸ ನೋಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಹಲೋ, ನಮಸ್ಕಾರಮ್ಮ. ನಮಸ್ಕಾರ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಬನ್ನಿ ಮ್ಯಾನೇಜರ್. ಏನ್ರಿ ಇದು? ಪ್ರತಿ ಶುಕ್ರವಾರ ಶನಿವಾರ 25,000 ವಿತ್ಡ್ರಾ ಆಗಿದೆ. ಆ ಹಣಕ್ಕೆ ಎಕ್ಸ್ಪ್ಲನೇಷನ್ ಕೂಡ ಇಲ್ಲ. ಯಾರು ತಗೋತಾ ಇರೋದು? ಅದೆಲ್ಲ ನಿಮ್ಮ ಅಂಕಲ್ ನಾಗರಾಜ್ ಅವ್ರು ತಗೊಂಡ್ರ ಹಣ ಅಮ್ಮ. ಯಾಕೆ? ಅವ್ರಿಗೆ ರೇಸ್ ಹುಚ್ಚು ಜಾಸ್ತಿ. ಪ್ರತಿ ರೇಸ್ಗೂ ಹಣ ತಗೊಂಡೋಗ್ತಾ ಇದ್ರೆ ಹೊರತು ಒಂದು ದಿನನೋ ₹1 ವಾಪಸ್ ತಂದಿಲ್ಲ. ಈ ವಿಷಯ ನಮ್ಮ ಯಜಮಾನ್ರಿಗೂ ಚೆನ್ನಾಗಿ ಗೊತ್ತು. ಆದ್ರೂ ತಂಗಿ ಗಂಡ ಅನ್ನೋ ಅಭಿಮಾನದಿಂದ ಅವ್ರು ಕೇಳ್ದಾಗೆಲ್ಲ ಹಣ ಕೊಡ್ತಾ ಇದ್ರು ಮೇಡಮ್. ಈಗಲಾದ್ರೂ ಅರ್ಥ ಆಯ್ತಾ ಲಕ್ಷ್ಮಿ? ಬನ್ನಿ ಅಂಕಲ್, ನೀವು ಹೋಗ್ಬೋದು. ಸರಿ ಮೇಡಮ್. ಕೂತ್ಕೊಳ್ಳಿ. ನೀನ್ ಆದಷ್ಟು ಬೇಗ ಮದುವೆ ಮಾಡ್ಕೊಂಡ್ಬಿಡ್ಬೇಕು ಅಂತ ನಿಮ್ ತಂದೆ ಯಾಕೆ ಪತ್ರದಲ್ಲಿ ಬರ್ದಿಟ್ಟಿದ್ರು ಅಂತ. ನೀನೇನಾದ್ರೂ ಮದುವೆ ಮಾಡ್ಕೊಳ್ದೆ ಹೋದ್ರೆ
ನಿಮ್ ತಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿನೆಲ್ಲ ಅವ್ರಿವ್ರು ನುಂಗ್ ಹಾಕ್ಬಿಡ್ತಾರೆ ಕಣಮ್ಮ. ಕಾರ್ಮಿಕರೆಲ್ಲ ಬೀದಿ ಪಾಲಾಗ್ತಾರೆ. ನಿನ್ನೊಬ್ಳಿಂದ 100 ಕಾರ್ಮಿಕ ಕುಟುಂಬಗಳು ಬಾಳಿ ಬೆಳಗ್ಬೇಕು ಕಣಮ್ಮ. ಚೆನ್ನಾಗಿ ಯೋಚನೆ ಮಾಡು, ಯಾವ್ದು ಒಂದು ನಿರ್ಧಾರಕ್ಕೆ ಬಾ. ನಾನಿನ್ ಬರ್ಲಮ್ಮ, ಪರ್ಸನಲ್ ಆಗಿ ಒಂದು ಕೇಸ್ ಅಟೆಂಡ್ ಮಾಡಬೇಕು. ಹಲೋ ಮೇಡಮ್, ಆಶಾ ಅಂತ ನಿಮ್ಮನ್ನು ಕೇಳ್ಕೊಂಡ್ ಬಂದಿದ್ದಾರೆ. ಸೆಂಡ್ ಹರ್. ಓಕೆ ಮೇಡಮ್. ಲಕ್ಷ್ಮಿ, ಆಶಾ, ಆಶಾ, ಐ ಆಮ್ ವೆರಿ ಸಾರಿ ಲಕ್ಷ್ಮಿ. ನಿಮ್ ತಂದೆ ಹೋಗಿದ್ದು, ನೀನ್ ಇಂಡಿಯಾಗ್ ಮತ್ತೆ ವಾಪಸ್ ಬಂದಿದ್ದು ನನ್ಗೆ ಈಗ ತಾನೇ ಗೊತ್ತಾಯ್ತು. ನಾನ್ ಬರೋವರೆಗೂ ಕಾಯ್ತೀನಿ ಅಂತ ಹೇಳಿದ್ರು. ಅದನ್ನೇ ಕಡೆ ಲೈಫ್ ಅನ್ನೋದು. ನಾವ್ ಅಂದ್ಕೊಂಡಾಗೆಲ್ಲ ನಡ್ಬಿಟ್ರೆ ನಾವೇ ದೇವರಾಗ್ಬಿಡ್ತೀವಿ. ಕೊನೆಗೆ ಅವ್ರ ಮುಖ ನೋಡೋಕ್ಕೂ ಆಗ್ಲಿಲ್ಲ. ಹೇಳ್ದೆ ಕೇಳ್ದೆ ಹೊರಟೋದ್ರು. ಮನೇಲಿ ಅತ್ತೆ ಮಾವ ಆಸ್ತಿಗೋಸ್ಕರ ಕಾಯ್ಕೊಂಡಿದ್ದಾರೆ. ನನಗಾಗಿ ಯಾರು ಉಳಿದಿಲ್ಲ ಕಣೆ. ಅದಕ್ಕೆ ಕಣೆ, ನಿಮ್ ತಂದೆ ನಿನ್ಗೊಂದೊಳ್ಳೆ ಗಂಡು ನೋಡಿ ಒಳ್ಳೆ ಮನೆಗೆ ಸೇರಿಸ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ರು. ಈಗ್ಲೂ ಹಾಗೆ ಮಾಡಿದಾರ ಆಶಾ. ಮದುವೆ ಆದ್ರೇನೆ ಆಸ್ತಿ ಸಿಗೋದು ಅಂತ ಲೆಟರ್ ಬರೆದು ವಿಲ್ ಬೇರೆ ಬರ್ದಿದ್ದಾರೆ. ಅದೇನ್ ಬರ್ದಿದಾರೋ ಗೊತ್ತಿಲ್ಲ. ಮದುವೆ ಆದ 1 ತಿಂಗಳ ಮೇಲೆ ಓದ್ತಾರಂತೆ. ಹಾಗಾದ್ರೆ ಇನ್ನೇನೆ, ಬೇಗ ಮದುವೆ ಮಾಡ್ಕೊಂಡ್ಬಿಡು. ನೀನೇನಾದ್ರೂ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಗಂಡುಗಳು ಕ್ಯೂನಲ್ಲಿ ನಿಂತಿರ್ತಾರೆ ಗೊತ್ತಾ? ಆಶಾ, ಇದು ಸಾಧ್ಯನಾ? ಮದುವೆ, ಮಂತ್ರ, ತಾಳಿ, ಮೇಳ, ಐ ಹೇಟ್ ದಿಸ್ ಸೆಂಟಿಮೆಂಟ್ಸ್. ಕಾಲೇಜ್ ಡೇಸ್ನಿಂದ ನನ್ನ ಸ್ವಭಾವ ಯು ನೋ ವೆರಿ ವೆಲ್. ಈ ಗಂಡಸರ ಮದುವೆ ಆಗೋದೆ ಹಣಕ್ಕೋಸ್ಕರ ಅಂತ ನನಗೆ ಚೆನ್ನಾಗಿ ಗೊತ್ತು. ಡು ಯು ರಿಮೆಂಬರ್ ಆಶಾ, ಕಾಲೇಜ್ನಲ್ಲಿ ಮದುವೆ ಮಾರ್ಕೆಟ್ ಅಂತ ನಾಟಕ ಮಾಡಿದ್ದು ನಿನಗೆ ಜ್ಞಾಪಕ ಇದೆಯಾ? ನಾಟಕ ಬೇರೆ, ಜೀವನನೇ ಬೇರೆ. ಯು ನೋ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಲ್ವೇ? ಎಂಟರ್ಟೈನ್ಮೆಂಟ್ಗೋಸ್ಕರ ಆಡಿದ ನಾಟಕನ ಜೀವನ ಅಂತ ಯಾಕೆ ತಿಳ್ಕೊತೀಯ? ನಾಟಕ ಅಂತ ತಿಳ್ಕೊಳ್ಳೋದು ಎಷ್ಟೋ ಸಲ ಜೀವನ ಆಗುತ್ತೆ, ಜೀವನ ಅಂತ ತಿಳ್ಕೊಳ್ಳೋದು ಎಷ್ಟೋ ಸಲ ನಾಟಕ ಆಗುತ್ತೆ ಆಶಾ. ಅದಕ್ಕೆ ನಮ್ಮ ಆಂಟಿ ವಿಶಾಲಾಕ್ಷಿ ಮಗಳು ಶೋಭಾನೆ ಉದಾಹರಣೆ. ಅವಳು ನಾನು ಚಿಕ್ಕ ವಯಸ್ಸಿನಿಂದ ಒಂದೇ ಪ್ರಾಣ 2 ದೇಹ ಅಂತ ಬೆಳೆದ್ವಿ. ಅವಳಿಗೂ ಮದುವೆ ಆಯ್ತು. ಕೊನೆಗೇನಾಯ್ತು ಗೊತ್ತಾ? ಶೋಭಾ, ಲೈ ಶೋಭಾ, ಏನ್ರಿ? ಲೈ ಇಡೆ ಅಲ್ಲಿ. ಎಷ್ಟೊತ್ತ ಕಿರ್ಚ್ಕೊಳ್ಳೋದು? ಸ್ವಲ್ಪ ಮೆಲ್ಲಗೆ ಮಾತಾಡಿ, ಒಳಗಡೆ ಅಮ್ಮ ಇದ್ದಾರೆ. ಇರ್ಲಿ, ಇದ್ರೇನು ಇವಾಗ? ಅದ್ ಸರಿ, ನಾನ್ ಕೇಳಿದ ಹಣ ಏನ್ ಮಾಡ್ದೆ? ಮೊನ್ನೆ ತಾನೇ ನಮ್ಮ ತಂದೆ ನಿಮ್ಗೆ ಹಣ ಕೊಟ್ಟಿದ್ದಾರೆ. ಮತ್ಯಾವ ಹಣ? ಏನೇ ಮಹಾ ಕೊಟ್ಟಿರೋದು? ಜುಜ್ಬಿ 1 ಲಕ್ಷ. ಅಲ್ರಿ, ಮದ್ವೆಗೆ ಮುಂಚೆ ವರದಕ್ಷಿಣೆ 1 ಪೈಸೆನೂ ಬೇಡ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಲಕ್ಷ ಲಕ್ಷ ಕೇಳ್ತಿದ್ದೀರಲ್ಲ. ಕೇಳ್ತೀನಿ, ಇನ್ನೂ ಕೇಳ್ತೀನಿ. ಯಾಕೆ ಕೇಳ್ತೀನಿ ಗೊತ್ತಾ? ನೀನು ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತ. ವರದಕ್ಷಿಣೆ ಇಲ್ದೆ ಮದುವೆ ಆಗೋಕೆ ನೀನು ಹೇಮಾ ಮಾಲಿನಿನ ಅಥವಾ ಜಯಪ್ರದನ? ನಿನ್ನನ್ನು ನಾನು ಮದುವೆ ಆಗಿದ್ದು ನಿನ್ ಸೌಂದರ್ಯ ನೋಡಲ್ಲ, ನಿನ್ನ ಆಸ್ತಿ ಅಂತಸ್ತು ನೋಡಿ. ಮೊನ್ನೆ ತಾನೇ ತವ್ರ ಮನೆಯಿಂದ ನಿಮ್ಗೆಲ್ಲ ಒಡವೆನೂ ತಂದು ಕೊಟ್ಟಿದ್ದೀನಿ. ದಯವಿಟ್ಟು ಇನ್ನೇನು ಕೇಳ್ಬೇಡಿ, ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಈ ವಿಷಯ ನಮ್ ತಂದೆ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಸಾಯ್ತಾರೆ. ಸಾಯ್ಲಿ ಬಿಡೆ. ಆ ಮುದ್ಕ ಇದ್ದು ಯಾವ ರಾಜ್ಯ ಆಳ್ಬೇಕು? ಈ ಪುರಾಣ ಎಲ್ಲ ಬೇಡ. ಮೊದ್ಲು ಹೋಗಿ 1 ಲಕ್ಷ ರೂಪಾಯಿ ತಗೊಂಡ್ ಬಾ. ದಿಢೀರಂತ 1 ಲಕ್ಷ ಕೇಳಿದ್ರೆ ನಾನು ಎಲ್ಲಿಂದ ತರ್ಲಿ? ಮನೆ ಮಾರು ಅಂತ ಹೇಳು, ಇಲ್ಲ ಎಸ್ಟೇಟ್ ಮಾರು ಅಂತ ಹೇಳು. 1 ಲಕ್ಷ ಯಾಕೆ, 10 ಲಕ್ಷ ಸಿಗುತ್ತೆ. ಮದ್ವೆ ಆದಾಗ್ಲಿಂದ ಒಂದಿನನೂ ಸಂತೋಷವಾಗಿರ್ಲಿಲ್ಲ. ಗಂಡ್ ಮಕ್ಳು ಇಲ್ದೇ ಇರೋದ್ರಿಂದ ನಿಮ್ಮನ್ನೇ ಮನೆ ಹಳಿನಾಗ್ ಮಾಡ್ಕೊಂಡು ಮಗನ್ ತರ ನೋಡ್ಕೊತಾ ಇದಾರೆ. ನಿಮಗೆ ಯಾಕೆ ಈ ದುರ್ಬುದ್ಧಿ ಬಂತು? ಏನೇ ನನಗೆ ಎದುರು ನನಗೆ ಎದುರು ಮಾತಾಡ್ತಿದ್ದೆ? ಆಗ ತಾನೇ ಅರಳಿದ ಹೂವು ಗಂಡಸಿನ ತುಳಿತಕ್ಕೆ ಸಿಕ್ಕಿ ಬಾಡ್ ಹೋಯ್ತು. ನಿಜವಾಗ್ಲೂ ಹೇಳ್ತಿದ್ದೀನಿ ಆಶಾ, ನಾವು ಹೆಣ್ಣುಗಳಾಗಿ
ಶ್ರೀಮಂತರ ಮನೇಲಿ ಹುಟ್ಟಬಾರ್ದು. ದಿನ ಪೇಪರ್ನಲ್ಲಿ ಓದ್ತಿದೀವಲ್ಲ, ವರದಕ್ಷಿಣೆ, ಸಾವು, ಸೊಸೆಗ್ ಬೆಂಕಿ, ಇಷ್ಟೆಲ್ಲ ಗೊತ್ತಿದ್ದು ಎಲ್ಲ ಹೆಣ್ಮಕ್ಳು ನಿನ್ ಹಾಗೆ ಡಿಸೈಡ್ ಮಾಡಿ ಮದ್ವೆನೇ ಆಗದೆ ಇದ್ಬಿಟ್ರೆ ಈ ಫ್ಯಾಮಿಲಿ ಪ್ಲಾನಿಂಗ್ ಪ್ರಚಾರನೇ ಬೇಕಾಗಿಲ್ಲ. ಲಕ್ಷ್ಮಿ, ಗಂಡು ಹೆಣ್ಣು ಮದುವೆ ಮಕ್ಕಳು ಇವೆಲ್ಲ ಒಂದು ಲೈಫ್ ಕಣೆ. ನೀನ್ ಏನೇ ಹೇಳಿದ್ರು ಈ ಇಂಡಿಯನ್ ಸೆಂಟಿಮೆಂಟ್ಗೆ ಈಲ್ಡ್ ಆಗೋಕೆ ನನಗಿಷ್ಟ ಇಲ್ಲ. ಆದ್ರೂ ನಮ್ ತಂದೆ ಬೇರೆ ಆ ಥರ ಬರ್ದ್ಬಿಟ್ಟಿದಾರಲ್ಲ, ಏನ್ ಮಾಡೋದು ತೋಚ್ತಾನೆ ಇಲ್ಲ. ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು ಅನ್ನೋ ಹಾಗಿದೆ ನಿನ್ ಸಮಸ್ಯೆ. ನೋಡಿ ಲಕ್ಷ್ಮಿ, ನಿಮ್ ತಂದೆ ಆಸೆನೂ ನೆರವೇರಿಸ್ದಾಗಿರ್ಬೇಕು, ಆಸ್ತಿನೂ ಕಂಡೋರ್ ಪಾಲಕ್ ಸೇರ್ಬಾರ್ದು. ಅವೆರಡನ್ನೂ ಒಟ್ಟಿಗೆ ಪಡಿಬೇಕು ಅಂತಂದ್ರೆ ನನಗೊಂದು ಐಡಿಯಾ ಫ್ಲಾಶ್ ಆಗ್ತಾ ಇದೆ. ಏನೇ ಅದು? ಮದುವೆ ಆಗುತ್ತೆ ಅನ್ನೋ ತಾಪತ್ರೆ ಇಲ್ಲ, ಮಕ್ಕಳಾಗುತ್ತೆ ಅನ್ನೋ ಸಮಸ್ಯೆ ಇಲ್ಲ. ಹಣ ಸೆಂಟಿಮೆಂಟ್ಸ್ ಅಂಡ್ ಪ್ಯೂರ್ಲಿ ಬಿಸ್ನೆಸ್. ಅಂದ್ರೆ ಅಂದ್ರೆ ಆ 30 ದಿವಸಗಳ ಮಟ್ಟಿಗೆ ನೀನೊಬ್ಬ ರೆಡಿಮೇಡ್ ಗಂಡನ ಆಯ್ಕೆ ಮಾಡ್ಕೊಂಡು ಅವನ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡು. ರೆಡಿಮೇಡ್ ಗಂಡನ? ನಾವ್ ಅಂದ್ಕೊಂಡ ಹಾಗಾದೇನ್ ಮಾರ್ಕೆಟ್ ಅಲ್ಲಿ ಸಿಗುತ್ತಾ? ಮಾರ್ಕೆಟ್ ಅಲ್ಲಿ ಸಿಗಲ್ಲ. ಅಲ್ಲಿ ಸಿಗದೇ ಇರೋಂಥದ್ದನ್ನ ಬಿಕ್ರಿ ಮಾಡುವಂತ ಒಂದು ಕಂಪನಿ ಇದೆ. ದಟ್ ಇಸ್ ಆಲ್ ಇನ್ ಒನ್.